ಕೋಟಿ ಕೋಟಿ ರಾಮಭಕ್ತರ 500 ವರ್ಷಗಳ ಕಾತರ 2024 ಜನವರಿ 22ರಂದು ಸಾಕಾರಗೊಂಡಾಗ ದೇಶ ವಿದೇಶದ ರಾಮಭಕ್ತರು ಕುಣಿದು ಕುಪ್ಪಳಿಸಿದ್ರು, ಭಕ್ತಿ ಭಾವದಲ್ಲಿ ಮಿಂದಿದ್ರು. ಕೇವಲ 2 ವರ್ಷಕ್ಕೆ ರಾಮಭಕ್ತರ ಆಸೆ ನಿರಾಸೆಯಾಗಿದೆ, ಯಾಕಂದರೆ ಲೂಟಿಯಾಗಿದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣ ಈಗ ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ. ಬಿಜೆಪಿ ವಿರುದ್ಧ ಈಗ ಉದ್ಧವ್ ಠಾಕ್ರೆ ಪ್ರತಿಭಟನೆ ಮಾಡ್ತಾ ಇದೆ. ರಾಮ ಮಂದಿರದ ಹಣ ಲೂಟಿ ಮಾಡಿದಂತಹ 8 ಜನ ಆರೋಪಿಗಳೇನೋ ಅರೆಸ್ಟ್ ಆಗಿದ್ದಾರೆ. ಇಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಆ ಸಿಬ್ಬಂದಿಗಳು ಮಾತ್ರ ಲೂಟಿ ಮಾಡಲಿಕ್ಕೆ ಸಾಧ್ಯನಾ? ಕಾಣದ ಕೈಗಳು ಎಷ್ಟಿದ್ದಾವೆ? ಬಿಜೆಪಿ ವಿರುದ್ಧ ಉದ್ಧವ್ ಠಾಕ್ರೆ, ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜುಲೈ 5ನೇ ತಾರೀಕಿಂದ ರಾಮ ರಕ್ಷಾ ಅಭಿಯಾನಕ್ಕೆ ಉದ್ಧವ್ ಠಾಕ್ರೆ ಈಗ ಮುಂದಾಗ್ತಾ ಇದ್ದಾರೆ. ದಾದರ್ ಹನುಮಾನ್ ದೇವಸ್ಥಾನದಿಂದ ಹೋರಾಟ ಆರಂಭ ಆಗ್ತದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಬಿಜೆಪಿ ವಿರುದ್ಧ ಉದ್ಧವ್ ಠಾಕ್ರೆ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಅಂದರೆ ಜುಲೈ 5ನೇ ತಾರೀಕಿಂದ ರಾಮ ರಕ್ಷಾ ಅಭಿಯಾನಕ್ಕೆ ಉದ್ಧವ್ ಠಾಕ್ರೆ ಬಣ ಈಗ ಮುಂದಾಗ್ತಾ ಇದ್ದಾರೆ. ದಾದರ್ ಹನುಮಾನ್ ದೇವಸ್ಥಾನದಿಂದ ಹೋರಾಟ ಆರಂಭ ಆಗ್ತದೆ. ಜೊತೆಗೆ ಈ ಹಿಂದೆ ಮೊನ್ನೆ ಕೂಡ ಬೇರೆ ಬೇರೆ ಬಿಜೆಪಿಯೇತರ ಪಕ್ಷಗಳು ಕರಪತ್ರವನ್ನು ಹಂಚಿಕೆಯನ್ನು ಮಾಡಿದರು, ಪೋಸ್ಟರನ್ನು ಅಂಟಿಸಿದ್ರು. ಯಾಕಂದರೆ ಹಿಂದೂಗಳ ಹೆಸರಲ್ಲಿ ಬಿಜೆಪಿ RSS ಮಂಕುಬೂದಿಯನ್ನು ಏರಿಸ್ತಾ ಇದ್ದಾರೆ, ಹಿಂದೂಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ಇದರ ಕಳ್ಳರು ಬಿಜೆಪಿ ಮತ್ತು RSSನವರು ಅಂತ ಬಿಜೆಪಿಯೇತರ ಪಕ್ಷಗಳು ಈ ಹಿಂದೆ ಪೋಸ್ಟರ್ ಅಭಿಯಾನ ಕೂಡ ಮಾಡಿದರು, ಪೋಸ್ಟರ್ ಅಂಟಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದರು. ಈಗ ಅದರ ಮುಂದುವರೆದ ಭಾಗದಂತೆ ಉದ್ಧವ್ ಠಾಕ್ರೆ ಆ ಒಂದು ಅಭಿಯಾನಕ್ಕೆ ಮುಂದಾಗ್ತಾ ಇದ್ದಾರೆ. ಬಿಜೆಪಿ ಮತ್ತು ಈ RSS ವಿಚಾರವನ್ನೇ ರಾಮ ಮಂದಿರ ದೇಣಿಗೆ ಒಂದು ಹಣ ಲೂಟಿಯಾಗಿದೆಯಲ್ಲ, ಆಲ್ರೆಡಿ 8 ಜನರ ಬಂಧನ ಆಗಿದೆ. ನೋಡಿ, ಟ್ರಸ್ಟಿಗಳೇ ರಾಜೀನಾಮೆ ಕೊಟ್ಟಿದ್ದಾರೆ. ಇದರಲ್ಲಿ ಚಂಪತ್ ರಾಯ್ ಮತ್ತು ಡಾಕ್ಟರ್ ಅನಿಲ್ ಮಿಶ್ರಾ ಟ್ರಸ್ಟಿಗಳೀಗ ರಾಜೀನಾಮೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. 8 ಜನರ ವಿಚಾರಣೆ ನಿಜಕ್ಕೂ ಪಾರದರ್ಶಕವಾಗಿ ಸಾಗ್ತಾ ಇದೆಯಾ ಅಥವಾ ಬೇರೆ ಇನ್ನೇನಾದರೂ ಹಾದಿಯನ್ನು ಹಿಡಿತಾ ಇದೆಯಾ ಅಂತ? ಯಾಕಂದರೆ ಅಲ್ಲಿರುವಂತಹ ಈ ಹಣ ಎಣಿಕೆ ಮಾಡುವ ಸಿಬ್ಬಂದಿಗಳು ಇಷ್ಟು ಕೋಟ್ಯಾಂತರ ರೂಪಾಯಿ ಹಣವನ್ನು ಎಗರಿಸಲಿಕ್ಕೆ ಅವರಿಗೆ ನಿಜಕ್ಕೂ ಧೈರ್ಯ ಇತ್ತಾ? ಅವರ ಹಿಂದೆ ಯಾರಾದರೂ ನಿಂತು ಕೆಲಸ ಮಾಡಿಸಿದ್ರಾ? ಇದು ಭಾಳ ಯೋಚನೆಯನ್ನು ಮಾಡಬೇಕು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕದವರೇ ಆದಂತಹ ಉಡುಪಿಯ ಪೇಜಾವರ ಶ್ರೀಗಳು ಈ ಟ್ರಸ್ಟ್ನ ಒಬ್ಬರು ಭಾಗ, ಅವರು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕಾಗಿದೆ. ಇವತ್ತು ಪೇಜಾವರ ಶ್ರೀಗಳು ಮಾತಾಡಬೇಕು. ಯಾಕಂದರೆ ಈ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಒಂದು ಪ್ರಮುಖ ಭಾಗ ಅವರು. ದಯಮಾಡಿ ಪೇಜಾವರ ಶ್ರೀಗಳು ಇದ್ರ ಬಗ್ಗೆ ಮಾತಾಡಬೇಕಾಗ್ತದೆ. ಯಾಕಂದರೆ ನಮ್ಮ ಈ ಅಯೋಧ್ಯೆಯ ಶ್ರೀರಾಮನ ಮೂರ್ತಿಗೆ ಬಳಸಿದ ಕಲ್ಲು ಕೂಡ ನಮ್ಮ ಕರ್ನಾಟಕದ ಕಪ್ಪು ಶಿಲೆ, ಭಾಳ ಹೆಮ್ಮೆ ಇತ್ತು. ಹಾಗಾಗಿ ಕೋಟ್ಯಾಂತರ ಭಕ್ತರು ಕಳೆದ 500 ವರ್ಷದಿಂದ ಕಾಯ್ತಾ ಇದ್ದಂಥ ಕಾತರಕ್ಕೆ 2024 ಜನವರಿ 22ನೇ ತಾರೀಕು ಅವರೆಲ್ಲರ ಕನಸು ಸಾಕಾರಗೊಂಡಿದೆ. ಕೇವಲ 2 ವರ್ಷಕ್ಕೆ ರಾಮ ಭಕ್ತರ ಹೃದಯಕ್ಕೆ ಘಾಸಿ ಆಗುತ್ತೆ. ಇಷ್ಟು ಕೋಟ್ಯಾಂತರ ರೂಪಾಯಿ ಹಣ, ಅಲ್ಲಿಗೆ ಬರೀ ಹಣ ಅಷ್ಟೇ ನೀಡಿರಲಿಲ್ಲ, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಕೂಡ ನೀಡಿದರು. ಎಲ್ಲವನ್ನೂ ಕೂಡ ಲಪಟಾಯಿಸಿದ್ದಾರೆ. ಅಂದರೆ ಇದಕ್ಕೇನು ಹೇಳಬೇಕು? ಹಾಗಾಗಿ ಸಾಧು ಸಂತರುಗಳು ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಬೇಕಾಗ್ತದೆ. ಸಾವಿರಾರು ಜನ ಸಂತರು, ಲಕ್ಷಾಂತರ ಜನ ಗಣ್ಯಾತಿ ಗಣ್ಯರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಇವತ್ತು ಪ್ರಾಮಾಣಿಕವಾದಂತಹ ಒಂದು ಪಕ್ಷಪಾತ ಇಲ್ಲದಂತಹ ತನಿಖೆಯನ್ನು ನಡೆಸಲೇಬೇಕಾಗ್ತದೆ. ಅದರಲ್ಲಿ ಯಾರೇ ಪ್ರಭಾವಿಗಳಿದ್ದರೂ ಕೂಡ ಅವ್ರನ್ನ ಜೈಲಿಗಟ್ಟುವಂಥ ಕೆಲಸಕ್ಕೆ ಮುಂದಾಗಲೇಬೇಕಾಗ್ತದೆ. ಯಾಕಂದರೆ ಒಬ್ಬ ಸಾಮಾನ್ಯ ಸಿಬ್ಬಂದಿ, ಸಾಮಾನ್ಯ ಅಧಿಕಾರಿ ಈ ಥರ ಹಣ ಲಪಟಾಯಿಸಲಿಕ್ಕೆ ಅವನಿಗೆ ಧೈರ್ಯ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕಾಣದ ಕೈಗಳು ಎಷ್ಟು ಇದ್ದಾವೆ, ಆ ಕಾಣದ ಕೈಗಳನ್ನು ಕಂಡುಹಿಡಬೇಕಾದಂತಹ ಕರ್ತವ್ಯ ಒಂದು ತನಿಖಾ ಸಂಸ್ಥೆಯವರು ಇದನ್ನು ಮುಂದುವರಿಸಲೇಬೇಕಾಗುತ್ತೆ.